ನೂತನ ಶಿವಾನಂದ ಸ್ವಾಮಿ ಮಹಾರಾಜ್ ಜಿ ಕರ್ಕೊಂಡು ಇವನ್ನೆಲ್ಲ ಏನು ಅಂತೀರ ನೂತನ ಏನದು ನೂತನ ಜಗದ್ಗುರು ಶಿವಾನಂದ ಸ್ವಾಮಿ ಮಹಾರಾಜ್ ಜೈ. ಇವರು 4 ಮಂದಿ ನಿಮ್ಮ ಗುರುಗಳ, ಅದಕ್ಕಾಗಿ ಅವರ ಪಾದವನ್ನ ಗಟ್ಟಿಯಾಗಿತ್ತು. ಇವರು 4 ಮಂದಿ ನಿಮ್ಮ ಮನೋವೃತ್ತಿಗಳಿಗೆ ಯಾವಾಗಲೂ ಕೂಡ ಶಾಂತವಾಗಿ ಕುಂತಿರಬೇಕು. ಆ ರೀತಿಯಿಂದ ನೀವು ಧ್ಯಾನ ಮಾಡುವಂತವರಾಗಿದ್ದೀರಿ. ಮಂತ್ರನು ಅವರ ಮುಖದಿಂದ ಬಂದದ್ದು. ಮಂತ್ರಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥವ್ರು ಯಾರು ಗುರುಗಳು. ಆ ಮಂತ್ರ ಅನ್ನುವಂಥದ್ದು ಅವ್ರು ಹೇಳಿದಂದ್ರೆ ನಿಮ್ಮ ಈ ಬ್ರಹ್ಮಚಕ್ರದಿಂದ ಒಳಗೆ ಹೋಗಿ ನಖಚಿಕಾಂತರ ಪರ್ಯಂತರವಾಗಿ ಆ ಮಂತ್ರ ತುಂಬಿಕೊಂಡಿರುವಂಥವ್ರಿಗೆ ಇಂಥ ಯಾವ ಶಕ್ತಿ ಮಂತ್ರದಲ್ಲಿದೆ. ನೀವೆಲ್ಲರೂ ಮಂತ್ರಮಯರೇ. ಮಂತ್ರ ಅಂದ್ರೆ ಪರಿಪೂರ್ಣವಾದ ಪರಬ್ರಹ್ಮ ವಸ್ತು. ಮಂತ್ರ ಅಂದ್ರೆ ಬೇರೆ ಅಲ್ಲ. ಮಂತ್ರ ಅಂದ್ರೆ ಪರಬ್ರಹ್ಮ ವಸ್ತು, ಪರಬ್ರಹ್ಮ ಸ್ವರೂಪವೇ ನೀವು. ನಿಮ್ಮನ್ನು ಬಿಟ್ಟು ಮಾಡ್ಕೊಂಡು ಏನಿಲ್ಲ. ಇಂಥ ಯಾವ ದಿವ್ಯ ಸ್ಥಿತಿ ಅನ್ನುವಂಥದ್ದು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಜಗದ್ಗುರು ಶಿವಾನಂದಪ್ಪಳು ಆಶೀರ್ವಾದವನ್ನು ಪಡೆದುಕೊಂಡು ಈ ಯಾವ ಏರ್ಪಡ್ತೀರ ನರಗುಂದ ತಾಲೂಕು ಹಿಡ್ಕೊಂಡು ಆಮೇಲೆ ರಾಮದುರ್ಗ ತಾಲೂಕು ಹಿಡ್ಕೊಂಡು ಬದಾಮಿ ತಾಲೂಕ ಈಗ ಎಲ್ಲ ಏರ್ಪಡ್ತೀರ ಸೊಲ್ಲಾಪುರ ತನ ದಕ್ಷಿಣ ಸೊಲ್ಲಾಪುರದವರೆಗೆ ಅಪ್ಪಳು ಹೋಗಿ ಎಲ್ಲ ಭಕ್ತರನ್ನ ಶಿಷ್ಯರನ್ನು ಮಾಡಿಕೊಡ್ತಾರೆ. ಈ ಕಾಡಿ ಏನಪ್ಪ ಮೈಸೂರು ತರ ಹಾಕ್ಬೋದು ಶಿಷ್ಯರ. ಇಷ್ಟೆಲ್ಲ ಏನಪ್ಪ ಈ ಕಾರ್ಯ ಮಾಡಿದವ್ರು ಯಾರಪ್ಪ ಜಗದ್ಗುರು ಶಿವಾನಂದ ಆಶೀರ್ವಾದ. ಅವ್ರ ಆಶೀರ್ವಾದವನ್ನು ಪಡ್ಕೊಂಡ ಏನು ಮಾಡ್ಯಾರಪ್ಪ ಅಂತ ಹಾಕ್ಕೊಳ್ಳಿ. ಇಷ್ಟೆಲ್ಲ ಪ್ರಖ್ಯಾತ. ಈ ಬುದ್ಧಿಗೆ ಅವ್ರು ಮಾಡ್ತಾರೆ. ಶಿವಾನಂದನ್ನ ಬಿಡ್ತಾರ ಅವ್ರು. ಶಿವಾನಂದರ ಸುದ್ದಿನ ತಗೋದಿಲ್ಲ. ಹಿಂಗಾಗಿ ಹೋಗುದಿಲ್ಲ. ಬಿಜಾಪುರಕ್ಕೆ ಎಂದು ಹೆಜ್ಜೆ ಇಟ್ಟಿಲ್ಲ ನಾನು. ಅವ್ರಿಗೆ ಹೇಳಿ ನಾನು ಶಿವಾನಂದನ್ನು ಬಿಡಬೇಡ ಸೋಮನಾಥ ಏನು ಬರೋದು ಹೋಗಿ ನೀವು ಮಟ್ಟಕತ್ತೀನಿ. ಕೆಟ್ಟದ ನಾನು ಮೂಲ ಗುರುಗಳವರು ಮಲ್ಲಿಕಾರ್ಜುನ ಅಪ್ಪರು ತಯಾರಾಗ್ತಾರೆ. ಅವರಿಂದ ತಯಾರಾಗ್ಯಾರ. ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಅಂತ ಹೇಳ್ತೀರ ನೀವು ಬೇಕಾದ್ರೆ ಹೋಗಿ ಹೇಳಿ ಅವರು ಹೋಗ್ಯಾರ. ಇಲ್ಲ ಪರಿಪೂರ್ಣ ಪರಬ್ರಹ್ಮ ಸ್ವರೂಪರಾಗಿದ್ದಾರೆ. ಅವರ ಪರಿಪೂರ್ಣ ಪರಬ್ರಹ್ಮ ಸ್ವರೂಪರೇ ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳು. ಅವರು ಲಿಂಗೈಕ್ಯರ ಆಗೋದು ಒಂದು 10 ದಿವಸ ಇತ್ತು. ನಾವು ಹೋಗಿದ್ವಿ. ಬಾದಾಗ ಬ್ಯಾದಿ ಏನು ಹೋಗಿಬಿಟ್ಟು ನಮ್ಮ ನೋಡಿದಾಗ ನಾವು ಯಾರೋ ಬಂದ ನಾವು ವಿರಕ್ತ ಗುರುಗಳು. ಮೊದಲು ಏನು ಪಟ್ಟದೇವರಾಗಿದ್ದ ಅವ ಮುಂದೆ ವಿರಕ್ತ ಗುರು ಕಳಿಸಿದ್ದ. ಇವ್ರೇನಂದ್ರೆ ಬಹಳ ಚಲೋ ಆಗ್ತದೆ ವಿರಕ್ತ ಗುರು ಅಂದ್ರು. ನೀನು ಅನ್ನಂದ್ರು ಏನು ಅನ್ನೋದು ಏನು ಅವ್ರು ಹೇಳ್ತಾರೆ ಹಂಗ ಮನವಾಣಿಗೆ ಗೊತ್ತಿರತ್ರಿ ಏನು ಸಂಕೊಡ್ನೆ ಸುಮ್ಮನೆ ಕುಡಿದು ನಾವೇ ಹೋಗುವಣ್ಣ. ಇದೇನು ಅಂತೀರ ಅವ್ರಿಗೂ ಎಲ್ಲವೂ ಅಲ್ಲ. ನಮ್ಮ ಮಕ್ಕಳು ಏನು ಕೊಡ್ತಾರಪ್ಪ ಎಲ್ಲ ಏನು ಅಂತೀರ ವಿದ್ಯಾಪೈ ಭಯಂ ಭವತಿ. ಎಲ್ಲಿ ಭೇದತಿ ಅಲ್ಲಿ ದುಃಖಿ ಅಂತ ಭಯ ಇರ್ತೈತಿ. ಎಲ್ಲಿ ವೇದದ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವೇ ನೀನು ಅಂತೇಳಿ ಪೂರ್ಣಾನಂದಪ್ಪಗಳು, ಆಮೇಲೆ ಸತ್ತಾನಂದಪ್ಪಗಳು, ರೇವಣ ಸಿದ್ದೇಶ್ವರಪ್ಪಗಳು, ವಾಸುದೇವಪ್ಪಗಳು, ನಮ್ಮ ಏನಪ್ಪ ಅಂತೀರ ಶಿವಪುತ್ರಪ್ಪ ಅವರು ಕ್ರಮವಾಗಿ ಶಾಸ್ತ್ರವನ್ನು ಅವ್ರು ಹೇಳ್ತಾ ಇದ್ರು. ಅವ್ರು ಕೇಳಿ ನಾವು ಸದಾಶಿವ ಸ್ವಾಮಿಗಳು ಓಣದಾಗ ಪ್ರಾಕಾಂಡ ಪಂಡಿತರು ವರಕವಿಗಳು ಏನ್ ನೋಡ್ತಾರ ಅದ್ರ ಮೇಲೆ ಪದನ ತಯಾರು ಮಾಡಿಡವ್ರು. ಅವ್ರ ಕೈ ಒಳಗೆ ಕ್ರಮಶಾಸ್ತ್ರ ನಾವು ಅಭ್ಯಾಸ ಮಾಡಿ ಅದಕ್ಕಾಗಿ ಈ ಪ್ರಕಾರವಾಗಿ ಇದು ಏನ್ ಬಂದ್ರೆ ಬೇಕು ಸತ್ಪುರುಷರ ಆಶೀರ್ವಾದ ಬೇಕು. ಮತ್ತೀಗ ಅವರು ಬುದ್ಧಿಗೆ ಅವ್ರು ನಾವು ಬೇಕಿಲ್ಲ. ಸಪ್ಪುಣದಾಗ ಎಷ್ಟೋ ಸರಿ ಭೇಟಿಯಾಗ ಸಪ್ಪುಣದಾಗ ಗಾಡಿ ಹಿಡಿದ ನಾವು ಹೋಗವ್ರ ಅಲ್ಲಿ ಕಿವಿಯರು ಗಿಡಗಳು ಒಂದಲ್ಲಿ ಈಗ ಇದು ಕಟ್ಟಿ ಅವರು ಅಲ್ಲಿ ಹೇಳ್ತಾರೆ ಎಂಥವ್ರೆ ನಿಂತವ್ರ ಏನ್ರಿ ದುಡ್ಡು ಏನು ಮಾಡ್ತಾರೆ ಕೆಲಸ ಒಂದು 3 ಸಾರಿ ಏನ್ಪದ ಹಕ್ಕಳು ಸಪ್ಪುಣದಾಗ ಬಂದ ನಾನು ಭಾಳ ಸಿಕ್ಕಿದ್ದ. ಅದಕ್ಕಾಗಿ ಈ ಭಾಗದೊಳಗೆ ಬರಬೇಕಾದ್ರೆ ನಾವು ನೋಡು ಹೆಬ್ಬಾಳಕ್ಕೆ ಕರ್ಕೊಂಡ್ಬಂದ್ವಿ. ಅವರು ಬರ್ತೀವಿ ಒಂದು ಈ ತಿಂಗಳು ಬರೋದಿಲ್ಲ. ಸುಮ್ಮನೆ ಹೇಳ್ತಾರೆ ಬೆಳೆ ಸ್ವಾಮಿ ಎಂದಾಗಲಿ ನಾಣವಾದ ಯಾಕೆ ಕಾರ್ ಗಾಡಿ ತಗೊಂಡವ ಮತ್ತೆ
ಬಂದ್ರು ಇಲ್ಲೇ ನರಗುಂದಕ್ಕೆ ಎಲ್ಲ ಏನು ಅನ್ನ ಪನ್ನದ ಓದ್ತದ ಎಲ್ಲ ಗೊತ್ತ ನಮಗೆ. ಅವ್ರು ಏನೇನೋ ಊಟ ಮಾಡ್ತಾರೆ ಅಷ್ಟು ಪದಾರ್ಥವನ್ನು ಕೈಲಿ ಹೋಗಿ ಏನಂತಂದ್ರೆ ಶಿವಾನಂದ ಮಠ ಈ ಕಡೆ ಒಳಗೆ ಸಿದ್ದಾವಳ ಮಠ ಅದ ವ್ಯಾಪಾರದಾಗ. ಆ ಊರ ಹೊರಗೆ ಏನಪ್ಪ ಅಂತೇಳಿ ಶಿವಾನಂದ ಮಠ. ಹಂಪಣ್ಣವ್ರು ಶಿವಪ್ಪನವರು ದೀಪಪ್ಪ ಅಂತೇಳಿ ಅವರು 20 ಎಕರೆ 20 ಗುಂಟೆ ಜಾಗ ಕೊಟ್ಟು ಅಲ್ಲೇ ಮಠ ತಯಾರು ಮಾಡಿದ್ರು. ಆಕಳ ತಂದು ಕಟ್ಟಿದ್ವು ಏನಂದ್ರೆ ಅದು ಆಕಳ ಏನು ಕಾಂಗ್ರೆಸ್ ಕಸ ಅಂದ್ರೆ ಹಾಲು ಸಾಕ ಕೊಡ್ತಿದ್ವಿ. ಒಂದು ಆಕಳ ಅವ್ರು ಬರೋಕ್ಕಿಂತ ಪೂರ್ವದಲ್ಲಿಯೇ ಅದನ್ನ ತಂದ್ರೆ ಏನಂತಂದ್ರೆ ಹಚ್ಚಿದೆ 1 ತಿಂಗಳು ಅದಕ್ಕೆ ಇದಿರಬೇಕು. ಆ ರೀತಿ ಅದನ್ನ ತಂದ ಏನಂತಂದ್ರೆ ಆ ಎಲ್ಲ ಚಲೋವನ ಏನಪ್ಪಂದ್ರೆ ಒಟ್ಟಾಗಲಿ ಮತ್ತೇನು ಅಂತ ಹೇಳ್ತಿದ್ರೆ ಏನು ಬಾಕಿ ಬೆಲ್ಲ ತಂದಿಟ್ಟು ಅದನ್ನ ಬರೋಬ್ಬರಿ ಮಾಡಿಟ್ಟು ತಿಂಗಳು ನೂಸ್ ಕಟ್ಟಿ ಬಂದ ಹಾಕೊಳ್ಳು. ಇದೇನು ಒಂದು ಹಾಕಬೇಕು ಯಾಕೆ ನಿಮಗೆ ಹಾಲು ಕೊಟ್ಟಬೇಕಾಯ್ತು ಹಿಂಗ ದೇಶ. ಆಮೇಲೆ ಏನಾಗ್ತದೆ ಹಾಲ ಉಂಡಿಲ್ಲ ಯಾಕೋ ಯಾಕಪ್ಪ ಏನ್ರಿ ಅದರೊಳಗೆ ಏನು ಹೇಗಿಲ್ಲಪ್ಪ ಕೆಲವು ಗೋಮಾತಿ ಇರ್ತಾರೆ. ಆಕೆ ನೋಡಿದ ಕೂಡಲೇ ನನಗೆ ಹಾಲು ಕೊಡ್ದಂಗೆ ಆಗೈತಿ ಅಂದ್ರೆ ಅದು ಕೋರಿನಾಗಿರುತ್ತೆ ಅಂತ ಬಿಟ್ಬಿಡ್ತೀವಿ ನಾವು ತೆಗಿತೀವಿ. ಅದಕ್ಕಾಗಿ ಇಂಥ ಜೀವಿ ಸ್ಥಿತಿ ಬುದ್ಧಿಜವರು ಇರಲಿ ಸಂಸದಾಗಿ ಕೈ ತಂದು ಅದನ್ನು ಕಾಣ್ತೀವಿ. ಮೊದಲು ಒಮ್ಮೆ ನಾವು ಏನಿದ್ದೀವಿ ಅಂತ ಹೇಳ್ತಿದ್ರೆ ಕುಂದುಗೊಳದೊಳಗಿತ್ತು. ಕುಂದುಗೊಳದಾಗಿದ್ದಾಗ ಸೋಮನ ಕೊಪ್ಪಕ್ಕೆ ಇದು ನರಗುಂದಾಗಿದ್ದು ಸೋಮನ ಕೊಪ್ಪಕ್ಕೆ ಹೋಗಬೇಕು. ನಾನು ಏನು ಕೆಲಸ ಬಂತು ನಾವು ಕುಂದಗೋಳ ಅಪ್ಪೋಳ ಮಲ್ಲಯ್ಯ ಅಪ್ಪೋಳು ಅವ್ರು ಕೂಡಿ ಬಂದಾಗ ಕಾರ್ ಗಾಡಿ ತಗೊಂಡು ಬಂದಿದ್ದ ನೋಡಿ ನಮಸ್ಕಾರ ಮಾಡಿ ಸಚ್ಚಿದ್ದಾರೆ. ನಾನು ಬಂದೆ ಹಿಂಗೆ ಮತ್ತು ನಾನು ಬರ್ತೀನಿ ನೀವು ಅದೇ ಅದಕ್ಕಾಯ್ತು ಆ ಕಾರ್ಯಕ್ಕೆ ಹೋಗಿ ಬಂದು ಭಾಳ ಸಂತೋಷ ಆಗ್ತದೆ. ದೊಡ್ಡ ಮಹತ್ವ ಅವ್ರ ದರ್ಶನ ಇಲ್ಲೋ ಎಲ್ಲ ಪರಂಪರೆ ಎಲ್ಲ ಇಷ್ಟೆಲ್ಲ ಬ್ರಹ್ಮಜ್ಞಾನಿ ಮಹಾತ್ಮರವರು ಅದಾರು ಸ್ವಲ್ಪ ಎಲ್ಲ ಯಾಕಂದ್ರೆ ಅದು ನೀರೇ ಬರುವುದು. ಈಗೆಲ್ಲ ನೀವೆಲ್ಲ ಸ್ವಚ್ಛ ಮಾಡಕತ್ತೀರಿ ಇನ್ನೂ ಅಷ್ಟು ಹೇಳ್ತಾ ಆಗ್ತಿದ್ದಲ್ಲ ಸ್ವಚ್ಛ. ನಾ ಹೇಳಿನಿದ್ದೆ ಹನುಮಂತಗಳು ನಿಮ್ಮ ಹೊಲ ಏನತ್ತಿ ಈಗ 6 ಎಕರೆ ಮತ್ತೊಂದು ಗಾಡಿ ನಾ 21 ತಿಂಗಳಿದ್ನಿ 6 ಎಕರೆ ಇದು ನಿಮ್ದು ಏನಪ್ಪ 3 ಎಕರೆ 6 ಎಕರೆ ಹೊಲ ಕೊಟ್ಟು ಈ ಜಾಗ ನಮ್ಗೆ ಬಿಡತ್ತೆ. ಯಾಕಂದ್ರೆ ತೇರು ಹೇಳ್ಯಾಕ ಏನಪ್ಪ ಕಿನಾಲ್ ಊರಾಗ ಬರಂಗಿಲ್ಲ ನಾವು. ಕಿನಾಲ್ ಹಿಡ್ಕೊಂಡು ಇಲ್ಲಿ ಬಂದು ನಮ್ಮ ಹೊಲದಾಗ ದಾರಿ ಮಾಡ್ತೀವಿ ನೀವು ಕೊಡಬೇಕು ಅಂತ ನೀವು ತೇರು ಹೇಳ್ಕೊಡ್ರಿ ಪಾರ್ಟಿ ಹಾಕಿ ಏನು ನಾವು ಒಂದು ಏನು ಒಣಗಿಲ್ಲ. ಹೌದ್ರಿ ನೀವು ಒಣಗಿಲ್ಲ ಮಕ್ಕಳು ಹುಟ್ಟಿದ್ರೆ ಅವ್ರು ಗಾಡತ್ರ ಏನು ಹಂಗೇನಿಲ್ಲ. ಮಕ್ಕಳಿಗೆ ಹೇಳಿ ಸಾಯ್ತು ನಾ ತಿಳಿದ್ರು ಏನು ಅಂದ್ರೆ ತೇರು ಪಾಲಿಕೆ ನಮ್ಮ ಮಠದ ಹೊಲದೊಳಗ ಹಾಯ್ಬೇಕು ಅನ್ನುವಂಥದ್ದು ಹೇಳಿದ್ರು ಅವರು ನಿಜವಾದ ಬರ್ತಾರೆ. ಅದಕ್ಕಾಗಿ ಈ ಸ್ಥಿತಿ ಅನ್ನುವಂಥದ್ದು ಅದ ಎಲ್ಲರೂ ಜೀವನ ಮುಕ್ತಿ ವಿಲಕ್ಷಣಾನದೊಳಗೆ ವಿದ್ಯತೆ ಹೃದಯದಂತೆ ಜಿದ್ದಂತೆ ಸರ್ವತೌಜಯ ಹೀಯಂತೆ ಚಾಚ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರಿ. ಪರೋಕ್ಷವಾದ ಪರಮಾತ್ಮ ಅಪರೋಕ್ಷವಾಗಿದ್ದಾನೆ. ಅಪರೋಕ್ಷತ್ವ ಧರ್ಮ ಅನ್ನುವಂಥದ್ದು ನಿನ್ನಲ್ಲಿದ ನೀ ಪರಬ್ರಹ್ಮ ಸ್ವರೂಪ. ಆ ಅಪರೋಕ್ಷವಾಗಿರ್ತಕ್ಕಂಥ ನಿನ್ನ ಅಪರೋಕ್ಷವನ್ನು ತಗೊಂಡು ಈ ವೃತ್ತಿ ಏನಾಗಿತ್ತು ಅಂದ್ರೆ ಅಪರೋಕ್ಷ ಆಗಿತ್ತು. ಈ ವೃತ್ತಿ ಅಪರೋಕ್ಷವಾದ ವೃತ್ತಿ ಏನ್ ಮಾಡ್ತಾರೆ ಈ ಜಗತ್ ಮಾಡಿದೆ. ನಿಮ್ಗೆ ಏನ್ ಕಾರಣ ಜಗತ್ತಿನ ಅಪರೋಕ್ಷ ಆಗೈತಿ. ಪರಮಾತ್ಮ ಇಲ್ಲ ತಿಳ್ಕೊಂಡು ನಿಮ್ಗೆ ಎಷ್ಟೋ ಮಂದಿ ಪರಮಾತ್ಮನೇ ಇಲ್ಲ ಎದ್ದು ತೋರಿಸಿದೆ ಅವನು. ನಾ ಅಂದ್ರೆ ನೀ ಕುಂತಿಲ್ಲ ಈ ಶರೀರ ಕಾಣ್ತತಿ ಈ ಅಪರೋಕ್ಷ ಯಾರು ತಿಳ್ಕೊಂಡಿನಿ ಅಥವಾ ಅಂದ ಭ್ರಮ ಎತ್ತನಿ ಏನು ಅಂದ್ರೆ ಅಪರೋಕ್ಷ ಪರಬ್ರಹ್ಮ ಸ್ವರೂಪದ ನೀ ಪರಬ್ರಹ್ಮ ಸ್ವರೂಪ ಇದ್ದಿ ಅಂದಾಗ ನಿನ್ನ ಅಪರೋಕ್ಷ ಅನ್ನುವಂಥ ವೃತ್ತಿ ಮೂಲಕವಾಗಿ ಬಂದು ಈ ಹೊರಗಿನ ಜಗತ್ತು ಏನಾಗೈತೆ ಅಂತ ಹೇಳಿದ್ರೆ ಇದು ಅಪರೋಕ್ಷ ಆಗೈತೆ. ಜಗತ್ತಿನ ಅಪರೋಕ್ಷ ಜಗತ್ತಿಂದಲ್ಲ, ಅದು ನಿಂದು
ನಿರ್ಗುಣ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪಿದ್ದೀನಿ. ಆ ಪರಬ್ರಹ್ಮ ಸ್ವರೂಪದ ಯಾವ ಅಪರೋಕ್ಷವೇ ಈ ಜಗತ್ತಿನಲ್ಲಿ ತೋರುವಂತದೈತಿ. ಇಲ್ಲಿ ಬೇರೆಲ್ಲ ಆಪೇ ಆಪ ತಾನೇ ತಾನೋ ತಲುಪಿಸಲು ಭಿನ್ನವಾಗಿ ಮತ್ತೊಂದು ಇಂಥ ಈ ಯಾವ ದಿವ್ಯ ಸ್ಥಿತಿಯನ್ನ ಪೂರ್ಣಾನಂದ ಕೊಡು, ಸತ್ತಾನಂದ ಕೊಡು, ದೇವನ ಸ್ಥಿತಿ ಕೊಡು, ಏನಪ್ಪ ಅಂತ ಕೇಳ ಶಿವಪುತ್ರ ಕೊಡು ಎಲ್ಲ ಉಪದೇಶ ಮಾಡಿದ್ದಾರೆ. ಅದಕ್ಕಾಗಿ ಏನು ಅಂತಿಲ್ಲ ಅಂತ ಯಾವ ದಿವ್ಯ ಸ್ಥಿತಿಯನ್ನು ಕಂಡು ದಣಿರಾಗುವುದೇ ಕಲಿಯುವಾಗ್ತದೆ.